ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಶೋಧನೆಯ ಬಗ್ಗೆ. ಯೇಸು ಸ್ವಾಮಿ ಈಗಾಗಲೇ 2 ರೀತಿಯಾದಂಥ ಶೋಧನೆಗೆ ಒಳಪಟ್ಟು ಸೈತಾನನನ್ನ ಜಯಿಸಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ದೇವರ ವಾಕ್ಯದ ಆಧಾರದ ಮೇಲೆಯೇ ಸೈತಾನನನ್ನ ಜಯಿಸಿದಂಥ ದೇವರು. ಆದರೂ 3ನೇ ಶೋಧನೆ, ಅದಕ್ಕೆ ನಾನು ಹೀಗೆ ಶಿರೋನಾಮೆಯನ್ನ ಕೊಡ್ತೇನೆ, ಅದು ಸೈತಾನನ ಗರ್ವ ಪಡುವಂತಹ ಶೋಧನೆ, ತನ್ನನ್ನು ಹೆಚ್ಚಿಸಿಕೊಳ್ಳುವಂತಹ ಶೋಧನೆ. ಬಳಿಕ 8 ಮತ್ತು 9ನೇ ವಚನಗಳು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ. ಇಲ್ಲಿ ಸೈತಾನನು ಬಳಸಬೇಕಾದಂತ ಒಂದು ಪದ ಆತನು ಬಳಸಿಲ್ಲ. ನೀನು ದೇವರ ಮಗನಾಗಿದ್ದರೆ ಎಂಬ ಒಂದು ಸವಾಲನ್ನ ಆತನು ಹಾಕಿದ. ಮೊದಲನೇ ಶೋಧನೆಯಲ್ಲಿ ಆತನು ಹಸುವೆಂದಿದ್ದಾಗ ಕಲ್ಲುಗಳನ್ನ ರೊಟ್ಟಿ ಮಾಡು ಎಂಬುದಾಗಿ, ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡು ಎಂಬುದಾಗಿ ಸವಾಲನ್ನ ಹಾಕಿದ. 2ನೇ ಶೋಧನೆಗೆ ಬರುವಾಗ ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು ಎಂಬುದಾಗಿ ಆತನಿಗೆ ಹೇಳಿದ. ಆದರೆ ಇಲ್ಲಿ ಆ ಪದವನ್ನು ಆತನು ಉಪಯೋಗಿಸಿಲ್ಲ. ಆದರೆ ಕಂಟಿನ್ಯೂಸ್ ತನ್ನ ಶೋಧನೆಯನ್ನ ಮುಂದುವರಿಸ್ತಾನೆ. ಬಳಿಕ ಎಂಬ ಒಂದು ಪದ ಅದು ಮುಂದುವರಿಸುವಂತ ಒಂದು ಸಂಗತಿಯನ್ನ ಸೂಚಿಸುವಂತಹದ್ದು. ಬಳಿಕ ಈ 2 ಆದ ನಂತರ ಎಂಬುದಾಗಿ 2 ಶೋಧನೆಗಳು ಆತನು ಸೋತು ಹೋಗಿದ್ದಾನೆ. ತನ್ನ ಕೊನೆಯ ಪ್ರಯತ್ನವನ್ನ ಆತನು ಯೇಸು ಸ್ವಾಮಿಯ ಮೇಲೆ ಆತನು ಮಾಡ್ತಾ ಇದ್ದಾನೆ. ತನ್ನ ಕೊನೆಯ ಪ್ರಯತ್ನ ಅದು ಯಾವುದು ಎಂಬುದಾಗಿ ಹೇಳುವಾಗ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ, ಬಹಳ ಎತ್ತರವಾದಂತ ಬೆಟ್ಟಕ್ಕೆ ಆತನು ಕರ್ಕೊಂಡು ಹೋಗ್ತಾನೆ. ಆದರೆ ಯಾವ ಬೆಟ್ಟ, ಆ ಬೆಟ್ಟದ ಹೆಸರು ಯಾವುದೂ ಉಲ್ಲೇಖವಾಗಿಲ್ಲ. ಆದರೆ ಬೆಟ್ಟದ ಎತ್ತರವಾದಂತಹ ಪ್ರದೇಶಕ್ಕೆ ಆತನು ಯೇಸು ಸ್ವಾಮಿಯನ್ನು ಆತನು ಕರ್ಕೊಂಡು ಹೋಗ್ತಾನೆ. ಆ ಬೆಟ್ಟ ಹೇಗಿದೆ ಅನ್ನುವಂಥದ್ದನ್ನು ನೋಡುವಾಗ ಪ್ರಪಂಚದ ಎಲ್ಲಾ ರಾಜ್ಯಗಳು ಮತ್ತು ಅದರ ವೈಭವಗಳನ್ನ ಕಾಣುವಂತ ಒಂದು ಬೆಟ್ಟ. ಭೌಗೋಳಿಕವಾಗಿ ಅರ್ಥ ಮಾಡಿಕೊಳ್ಳೋಣ. ಭೌಗೋಳಿಕವಾಗಿ ಯಾವುದಾದ್ರೂ ಒಂದು ಬೆಟ್ಟಕ್ಕೆ ನಾವು ಹೋಗುವಾಗ, ಅದರ ತುದಿಗೆ ನಾವು ಹೋಗುವಾಗ ಆ ಒಂದು ಲಿಮಿಟೇಷನ್, ಅಲ್ಲಿಂದ ನಮ್ಮ ಕಣ್ಣು ಎಲ್ಲಿಯವರೆಗೆ ಕಾಣ್ತದೋ ಅಷ್ಟೇ, ಅದರ ಮುಂದೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಟ್ಟ ನಾವು ತುದಿಗೆ ನಾವು ಹೋದಾಗ ನಮ್ಮ ಕಣ್ಣು ಎಷ್ಟು ಆ ಒಂದು ಲಿಮಿಟೇಷನ್ ಅಲ್ಲಿ ಕಾಣಬಹುದು ಅಷ್ಟು ಮಾತ್ರ ಅದು ಕಾಣ್ಲಿಕ್ಕೆ ಸಾಧ್ಯ. ಹೊರತು ಎಲ್ಲ ಪ್ರಪಂಚದ ಎಲ್ಲ ಭಾಗಗಳು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಮ್ಯೂಟ್ ಮಾಡ್ಕೊಂಡು. ಓಕೆ ಬ್ರದರ್. ಆ ತುದಿ, ಬೆಟ್ಟದ ತುದಿ ಕೆಲವು ಒಂದು ಮೀಟರ್ಗಳಲ್ಲಿ ಮಾತ್ರ ಕಾಣಿಸುವಂತಹದ್ದು. ಆದರೆ ಸೈತಾನನು ಯೇಸು ಸ್ವಾಮಿಯನ್ನ ಬಹಳ ಎತ್ತರವಾದಂತ ಒಂದು ಬೆಟ್ಟ, ಎಷ್ಟು ಎತ್ತರ, ಎಷ್ಟು ಒಂದು ವೇಳೆ ಆ ಬೆಟ್ಟದ ಒಂದು ಆ ಸ್ಥಿತಿ ಇತ್ತು ನಮಗೆ ಗೊತ್ತಿಲ್ಲ. ಆದ್ರೆ ಇರುವಂತ ವಾಕ್ಯ ಎತ್ತರವಾದಂತ ಪ್ರದೇಶ ಎಂಬುದಾಗಿ ನಾವು ನೋಡ್ತೇವೆ. ಎತ್ತರವಾದಂತ ಒಂದು ಪ್ರದೇಶ, ಅಲ್ಲಿಂದ ಇಡೀ ಪ್ರಪಂಚವನ್ನೇ ಕಾಣಬಹುದಾದಂತ ಒಂದು ಸಂಗತಿಯನ್ನ ಆತನು ಹೇಳ್ತಾನೆ. ನಾವು ನೋಡಿದೆವು, ಅಲ್ಲಿ ಬೆಟ್ಟದ ಹೆಸರಿಲ್ಲ, ಆದರೆ ಅದು ಸೈತಾನನು ಹೇಳುವಂತ ಒಂದು ಮಾರ್ಮಿಕವಾದಂತ ಒಂದು ಸಂಗತಿ. ಮತ್ತಾಯನು ಬರೆಯುವಾಗ ಆ ಬೆಟ್ಟದ ವಿಷಯವಾಗಿ ಬರಿತಾನೆ. ಕೆಲವು ಉದಾಹರಣೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋಣ. ಎಜ್ಕೇಲನು ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ, ಅದು ಯಾವ ಬೆಟ್ಟ ಎಂಬುದಾಗಿ ಎಜ್ಕೇಲನು ಹೀಗೆ ಬರಿತಾನೆ. 28:16
ಕೊನೆ ಭಾಗ, ದೇವರ ಪರ್ವತದಿಂದ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಉನ್ನತವಾದಂತ ಸ್ಥಾನಮಾನ, ದೇವರ ಸಾನ್ನಿಧ್ಯವಿರುವಂತ ಒಂದು ಎತ್ತರವಾದಂತ ಒಂದು ಪ್ರದೇಶ. ಸೈತಾನ ಯೇಸುಸ್ವಾಮಿಯನ್ನ ಆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಸೈತಾನನ ಒಂದು ಪವರ್ ಹೇಗಿರ್ಬೋದು ಅನ್ನುವಂಥದ್ದನ್ನ ನಾವು ನೆನ್ಪು ಮಾಡೋಣ. ಇದೇ ಹಿಜ್ಕೇಲನು ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಆ ಕೆಲವು ಸಂಗತಿಗಳನ್ನ ನಾವು ಬರೆಯೋಣ, ನೋಡೋಣ. 11ನೇ ವಚನದಿಂದ, ಹಿಜ್ಕೇಲನು ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 11ನೇ ವಚನದಿಂದ, ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ಅಂದ್ರೆ ಹಿಜ್ಕೇಲನಿಗೆ ದಯಪಾಲಿಸುವಂತವನು, ಪ್ರವಾದಿಯಾದಂತ ಹಿಜ್ಕೇಲನಿಗೆ ದೇವರು ಕೊಡುವಂತಹ ಮಾತುಗಳು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಸೈತಾನನ ಬಗ್ಗೆ ಹಿಜ್ಕೇಲನಿಗೆ ದೇವರು ಕೊಡುವಂತ ವಾಕ್ಯ. ಸೈತಾನನ ಬಗ್ಗೆ ನಾವು ಆಲೋಚನೆ ಮಾಡೋಣ. ಸೈತಾನನ ಬಗ್ಗೆ ದೇವರು ಕೊಡುವಂತ ಒಂದು ಮಾತುಗಳು. ಆತನು ಸರ್ವ ಸುಲಕ್ಷಣ ಶಿರೋಮಣಿ. ಒಂದೊಂದು ಪದವನ್ನ ಒಂದು ವೇಳೆ ವರ್ಣನೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಅಷ್ಟು ಸುಂದರವಾದಂಥವನು ಆತನು. ರಮಣೀಯನು ಎಂಬುದಾಗಿ ಆತನ ಬಗ್ಗೆ ಬರೆಯಲ್ಪಟ್ಟಿದೆ. ರಮಣೀಯನು. ಆಮೇಲೆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ಆಹಾ, ಎಂಥ ವರ್ಣನೆ ಸೈತಾನನ ಬಗ್ಗೆ. ಒಂದು ವೇಳೆ ಆತನು ಬೀಳುವ ಮೊದಲೇ ಆತನಿಗೆ ಇದ್ದಂತಹ ಸೌಂದರ್ಯ, ಆತನ ವರ್ಣನೆ ಎಂಥ ಅದ್ಭುತವಾದಂತ ಒಂದು ವರ್ಣನೆ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಮತ್ತೊಮ್ಮೆ ಆ ಪದವನ್ನು ಓದ್ತೇನೆ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಅದು ಆತನ ಸ್ಥಾನಮಾನವಾಗಿತ್ತು. ದೇವರು ಆತನಿಗೆ ಕೊಟ್ಟಂತ ಆ ಒಂದು ಸ್ಥಾನಮಾನ, ದೇವರ ಪರ್ವತದಲ್ಲಿ ಆತನು ನೆಲೆಗೊಳ್ಳುವಂತೆ ಆತನು ಮಾಡಿದ್ದ. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಲ್ಲಿ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಯಾಕೆ ಎಂಬುದಾಗಿ ಹೇಳುವಾಗ ಇದೇ 28ನೇ ಅಧ್ಯಾಯದಲ್ಲಿ 2ನೇ ವಚನದ ಕೊನೆ ಭಾಗ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ, ನಾನೂ ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದೀಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು. ದ ಪ್ರೈಡ್, ಗರ್ವ, ಸೈತಾನನಿಗೆ ಇರುವಂತ ಒಂದು ಗರ್ವ. ಆ ಗರ್ವವನ್ನ ಈ 3ನೇ ಶೋಧನೆಯಲ್ಲಿ ಆತನು ಯೇಸುಸ್ವಾಮಿಯ ಸಂಗಡ ಮಾತಾಡುವಾಗ ಆತನು ತನ್ನ ಗರ್ವದ ಮಾತುಗಳನ್ನ, ತನ್ನನ್ನು ಹೆಚ್ಚಿಸಿಕೊಳ್ಳುವಂತ ಮಾತುಗಳನ್ನ ಆತನು ಆಡ್ತಾ ಇದ್ದಾನೆ. ಆತನು ಎತ್ತರವಾದಂತಹ ಬೆಟ್ಟಕ್ಕೆ ಆತನು ಕರ್ಕೊಂಡು ಹೋಗಿದ್ದಾನೆ. ನೋಡ್ರಿ, ಇಡೀ ಪ್ರಪಂಚವೇ ಕಾಣುವಂತ ಒಂದು ಸ್ಥಳ.
ಈಗಾಗಲೇ 28ನೇ ಅಧ್ಯಾಯದಲ್ಲಿ ನಾವು ಓದಿದಾಗ ದೇವರ ಪರ್ವತದಲ್ಲಿ ಆಸೀನರೂಢನಾಗಿದ್ದಂಥವನು, ನೆಲೆಗೊಂಡಿದ್ದಂಥವನು, ಅಂತ ಒಂದು ಪ್ರದೇಶಕ್ಕೆ ಆತನು ಕರ್ಕೊಂಡು ಹೋಗಿ ಯೇಸು ಸ್ವಾಮಿಗೆ, ಸೃಷ್ಟಿಕರ್ತನಿಗೆ ಆತನು ಹೇಳುವಂತ ಮಾತುಗಳನ್ನು ನಾವು ಈ ಒಂದು ಶೋಧನೆಯಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ತಾನು ಇನ್ನೂ ಆ ಗರ್ಭದಿಂದ ಆತನು ಹಿಂದೆ ಬಂದಿಲ್ಲ. ಇವತ್ತಿಗೂ ಗರ್ವ ಪಡುವಂತವನು ಸೈತಾನ, ಇವತ್ತಿಗೂ ತನ್ನನ್ನು ಹೆಚ್ಚಿಸಿಕೊಳ್ಳುವನು ಆತನು ಸೈತಾನ. ಅದ್ಭುತ ಕಾರ್ಯಗಳನ್ನು ಮಾಡುವಂತ ಒಂದು ಶಕ್ತಿ ಆತನಲ್ಲಿಯೂ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ಒಂದು ವೇಳೆ ಯಾವುದಕ್ಕೂ ಆತನು ನಿರ್ಬಂಧ ಹಾಕುವಂತವನಲ್ಲ, ಎಲ್ಲದಕ್ಕೂ ಆತನು ಸಿದ್ಧನಾಗಿರುವಂತವನು ಆತನಾಗಿದ್ದಾನೆ. ಯಾಕಂದ್ರೆ ವಾಕ್ಯವೇ ಆತನ ಬಗ್ಗೆ ಹೇಳ್ತದೆ. ಆತನಿಗೆ ಬಗ್ಗೆ ಏನು ಹೇಳ್ತದೆ ಎಂಬುದಾಗಿ ಹೇಳುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿ ಅವನು. ದೇವರ ವಾಕ್ಯವೇ ಆತನ ಬಗ್ಗೆ ಹೇಳ್ತದೆ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಆತನಾಗಿದ್ದಾನೆ. ಯೋಹಾನ 12:3 ಇಹಲೋಕಾಧಿಪತಿ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ಇಂಥ ಒಂದು ಸ್ಥಳಕ್ಕೆ, ಆ ಸ್ಥಳದಿಂದ ಬಂದಂತವನನ್ನೇ ಕರ್ಕೊಂಡು ಹೋಗ್ತಾನೆ ಆತನ ಮೇಲಕ್ಕೆ. ಬೆಟ್ಟದ ತುದಿ ಅಥವಾ ಎತ್ತರವಾದಂತ ಪ್ರದೇಶ. ಕೀರ್ತನೆಗಾರನು ಬರಿತಾನೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ನಮ್ಮ ಕರ್ತನಾದಂತ ಕ್ರಿಸ್ತನು ಅಥವಾ ತಂದೆಯಾದ ದೇವರು ಆ ಪರ್ವತದಲ್ಲಿ ಇರುವಂತವನು. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ ಎಂಬುದಾಗಿ. ಸಹಾಯವನ್ನ ಕೊಡುವಂತವನು, ಅತಿ ಉನ್ನತವಾದಂತ ಸ್ಥಳದಲ್ಲಿ ಇರುವಂತವನು. ಕಣ್ಣೆತ್ತಿ ನಾವು ಆತನನ್ನು ನೋಡ್ತೇವೆ. ಹಾಗಾದ್ರೆ ಬೆಟ್ಟ ಅನೇಕ ಮಾರ್ಪಾಟುಗಳನ್ನ ಮಾಡಿದಂತ ಸ್ಥಳ. ಆ ಉನ್ನತವಾದಂತ ಸ್ಥಳದಲ್ಲಿ ಅನೇಕ ಮಾರ್ಪಾಟುಗಳು, ಅನೇಕ ಬದಲಾವಣೆಗಳನ್ನ ಮಾಡಿದಂತ ಒಂದು ಸ್ಥಳ. ಈಗಾಗಲೇ ಆತನ ಬಗ್ಗೆಯೇ ಬರೆಯಲ್ಪಟ್ಟಿರುವ ಹಾಗೆ, ನಾನು ಆತನನ್ನ ದೇವರ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಪರಿಶುದ್ಧ ಪರ್ವತದಲ್ಲಿ, ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದಂಥವನು ನಾನು ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದ್ರೆ ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟಂತ ದೇವರು. ಅನೇಕ ಮಾರ್ಪಾಟುಗಳು ನಾವು ನೋಡ್ತೇವೆ. ಕೆಲವು ಆ ಬೆಟ್ಟದ ತುದಿಯ ಬಗ್ಗೆ, ಬೆಟ್ಟದ ಎತ್ತರದ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ನೋಡೋಣ. ವಿಮೋಚನಾ ಕಾಂಡಗಳ ಪುಸ್ತಕ 19ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ದೇವರು ತನ್ನ ಸಾನ್ನಿಧ್ಯವನ್ನ ಕೊಡ್ತಾ ಇದ್ದಂತಹ ಸ್ಥಳ, ಬೆಟ್ಟದ ಉನ್ನತವಾದಂತ ಆ ಒಂದು ಸ್ಥಳದಲ್ಲಿ, ಎತ್ತರವಾದಂತ ಸ್ಥಳದಲ್ಲಿ. ಯಾಕಂದ್ರೆ ವಾಕ್ಯ ಹೇಳುವಂತಹದ್ದೇ ಹೀಗೆ, ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿಂದ ಕೂಗಿ, ಆತನು ಅಲ್ಲಿಂದ ಆತನನ್ನು ಕೂಗಿ ಕೆಲವು ನಿಬಂಧನೆಗಳನ್ನ ತನ್ನ ಜನರಿಗೆ ತಿಳಿಸಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಆ ಪದಗಳು 14ನೇ ವಚನದಿಂದ ನಾವು ನೋಡ್ತೇವೆ. ಮೋಶೆ ಬೆಟ್ಟದಿಂದ ಇಳಿದು ಜನರ ಬಳಿಗೆ ಬಂದು ಅವರನ್ನ ಪರಿಶುದ್ಧಗೊಳಿಸಿದನು. ಯಾವ ಬೆಟ್ಟ? ಆ ಬೆಟ್ಟ ಹೇಗಿತ್ತು ನೋಡ್ರಿ, 16ನೇ ವಚನ, ಮಾರನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಧ್ವನಿಯು ಉಂಟಾಗಲು ಪಾಳ್ಯದಲ್ಲಿದ್ದ ಜನರೆಲ್ಲರೂ ನಡುಗಿದರು ಎಂಬುದಾಗಿ. ನೋಡ್ರಿ, ಆ ಬೆಟ್ಟದ ಮೇಲೆ ದೇವರು ಒಂದು ಮಾರ್ಪಾಟು ತನ್ನ ಜನರಿಗೆ, ನೀನು ನನ್ನ ಜನರನ್ನ ಶುದ್ಧಗೊಳಿಸಬೇಕೆಂಬುದಾಗಿ ದೇವರು ತನ್ನ ಸನ್ನಿಧಿಯಲ್ಲಿ ಬಂದಂತ ಮೋಶೆಗೆ ತಿಳಿಸುವಂತಹದ್ದು. ಎಲ್ಲಿ? ಬೆಟ್ಟದ ತುದಿಯ ಮೇಲೆ ದೇವರ ಸನ್ನಿಧಾನಕ್ಕೆ ಆತನು ಹೋದಾಗ
ತನ್ನ ಜನರು ನನ್ನ ಸ್ವಕೀಯ ಜನರಾಗಬೇಕಾದರೆ 19ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ನಾವು ನೋಡುವಾಗ, ನನ್ನ ಸ್ವಕೀಯ ಜನರಾಗಬೇಕಾದರೆ ನನ್ನ ನಿಬಂಧನೆಯನ್ನ ಅನುಸರಿಸಿ ನಡೆಯುವಂಥವರಾಗಿರಬೇಕೆಂಬ ಒಂದು ಆಜ್ಞೆಯನ್ನು ಆತನು ಹೊರಡಿಸುವಂಥವನು ಆತನಾಗಿದ್ದ. ಅವರನ್ನು ಶುದ್ಧಗೊಳಿಸಬೇಕೆಂಬುದಾಗಿ ಮತ್ತೊಮ್ಮೆ ಆತನು ಹೀಗೆ ಹೇಳ್ತಾನೆ. ವಿಮೋಚನಾ ಕಾಂಡ 24ನೇ ಅಧ್ಯಾಯಕ್ಕೆ ಬರುವಾಗ, ವಿಮೋಚನಾ ಕಾಂಡ 24ನೇ ಅಧ್ಯಾಯಕ್ಕೆ ಬರುವಾಗ 15ನೇ ವಚನದಿಂದ ಓದ್ತೇನೆ ನೋಡ್ರಿ. 24 12ನೇ ವಚನದಿಂದ ಓದ್ತೇನೆ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ದೇವರು ಮೋಶೆಗೆ ಕೊಡುವಂತ ಮಾತು, ಬೆಟ್ಟವನ್ನ ಹತ್ತಿ ಬಂದು ನನ್ನ ಹತ್ತಿರದಲ್ಲಿ ಇರು. ನಾನು ಎಲ್ಲಿದ್ದೇನೆ? ಆ ಬೆಟ್ಟದ ಮೇಲಿದ್ದೇನೆ. ಆ ಬೆಟ್ಟದಿಂದ ಎಲ್ಲರನ್ನ ನೋಡುವ ಆತನು, ಎಲ್ಲವನ್ನ ಗಮನಿಸುವ ಆತನು. ನೀನು ಆ ಧರ್ಮಶಾಸ್ತ್ರವನ್ನು, ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ, ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಈ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ, ಯೇಸು ಸ್ವಾಮಿ ಸಹ ಬೆಟ್ಟವನ್ನ ಏರಿ ಪರ್ವತದ ಪ್ರಸಂಗವನ್ನು ಆತನು ಮಾಡುವ ಮೊದಲು ಆ ಬೆಟ್ಟವನ್ನ ಏರಿ ಎಲ್ಲರಿಗೂ ಕೇಳಿಸುವ ಹಾಗೆ, ಎಲ್ಲರೂ ಆತನಿಗೆ ಕಾಣಿಸುವ ಹಾಗೆ ತನ್ನ ಸಂದೇಶವನ್ನು ಆತನು ಕೊಡುವಂತವನು ಆತನಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡು 2 ಶೋಧನೆಗಳನ್ನ ಯೇಸು ಸ್ವಾಮಿಗೆ ಆತನು ಕೊಡುವ ಈ ಸಂದರ್ಭಕ್ಕೂ 3ನೇ ಶೋಧನೆಗೆ ಇರುವಂತ ಸಂದರ್ಭಕ್ಕೂ ಅನೇಕ ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಈಗ ಯಾವ ಸ್ಥಳದಿಂದ ಆತನು ಬೀಳಲ್ಪಟ್ಟನೋ, ಯಾವ ಸ್ಥಳದಿಂದ ಇಡೀ ಪ್ರಪಂಚವನ್ನ ನೋಡಬಹುದು ಅಂತ ಎತ್ತರವಾದಂಥ ಸ್ಥಳಕ್ಕೆ ಸೃಷ್ಟಿಕರ್ತನಾದಂಥ ದೇವರನ್ನ ಆತನು ಕರ್ಕೊಂಡು ಹೋಗುವಂತವನಾತನಾಗಿದ್ದಾನೆ. 3 ಸಂಗತಿಗಳು. 1, ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು. 2, ಅದರ ವೈಭವವನ್ನ ನಾನು ತೋರಿಸುವವನಾಗಿ ಆತನಿದ್ದಾನೆ. ಈ ವೈಭವದ ವಿಷಯದಲ್ಲಿ ನಾವು ನೋಡುವಾಗ, ಹಾಗಾದ್ರೆ ಈ ವೈಭವವನ್ನ ಪ್ರಪಂಚದ ಅಂದರೆ ಭೂಮಿಯ ಮೇಲಿರುವಂತ ಈ ವೈಭವವನ್ನ ಸೃಷ್ಟಿಕರ್ತನಿಗೆ ಆತನು ತೋರಿಸ್ತಾ ಇದ್ದಾನೆ. ಹಾಗಾದ್ರೆ ಉಂಟು ಮಾಡಿದಂಥವ್ರು ಯಾರು? ಇದು ಈ ಭೂಮಿ ಯಾರದು? ಈ ಪ್ರಶ್ನೆ ಬರುವಾಗ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಯೇಸು ಕ್ರಿಸ್ತನನ್ನ ಸೂಚಿಸುವಂತಹ ಮಾತುಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇವನು ತೋರಿಸುವಂತಹದ್ದು ಈ ಪ್ರಪಂಚ ನನ್ನದು ಎಂಬುದಾಗಿ ಆತನು ಹೇಳಿ, ಅದರ ವೈಭವಗಳನ್ನ ನೀನು ಕಣ್ಣಾರೆ ಕಾಣುವಂಥವರು, ಆ ವೈಭವವನ್ನು ಕೊಟ್ಟಂಥವನು ನಾನೇ. ಭೂಮಿಯ ಆ ವೈಭವಗಳನ್ನ ಸೃಷ್ಟಿ ಮಾಡಿದಂಥವನು ನಾನೇ. ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಅದೆಲ್ಲವೂ ನನ್ನದೇ, ನಾನೇ ಉಂಟು ಮಾಡಿದೆನು ಎಂಬುದಾಗಿ ಆತನು ಗರ್ಭದಿಂದ ಹೇಳಿಕೊಳ್ಳುವಂತಹ ಸಂಗತಿಗೆ ಪೂರಕವಾಗಿ ಕೊಡುವಂತ ಮಾತುಗಳು ಯಾವುದು? ಆ ಭೂಮಿ ಯಾರದು? ಯಾರು ಅದನ್ನು ಉಂಟು ಮಾಡಿದ್ದಾನೆ? ನಾವು ಇಲ್ಲಿ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುವಾಗ, ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನಾಗಿ, ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆಯೇ ಅನಾದಿ ಕಾಲದಲ್ಲಿಯೇ ನಾನು ಸ್ಥಾಪಿಸಲ್ಪಟ್ಟೆನು.
ಭೂಮಿ ಉಂಟಾಗುವುದಕ್ಕಿಂತ ಮೊದಲೇ ನಾನು ಉಂಟಾದೆನು. ನೋಡ್ರಿ, ಈಗ ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದ್ದೇನೆ. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದ್ದೇನೆ. ಈಗ ಆತನು ಹೇಳ್ತಾನೆ, ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆ ಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು, ಶಿಲ್ಪಿಯ ಕೆಲಸ ವಿಕಾರವಾದಂಥ ಒಂದು ಕಲ್ಲನ್ನ ಸುಂದರವಾದಂಥ ರೂಪಕ್ಕೆ ತರುವಂತಹದ್ದು. ಈ ಪದ ಬಳಕೆಯನ್ನ ಕೀರ್ತನೆಗಾರರ ಜ್ಞಾನೋಕ್ತಿಯ ಪುಸ್ತಕದಲ್ಲಿ ಬರೆಯುವಾಗ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ, ಭೂಮಿಯ ಅಸ್ಥಿವಾರವನ್ನ ಗೊತ್ತು ಮಾಡುವಾಗ ಭೂಮಿಯ ಮೇಲೆ ಏನೇನ್ ಇರಬೇಕು ಅನ್ನುವಂಥದ್ದನ್ನ ನಿರ್ಮಿಸಿದವನು ನಾನೇ. ದೇವರು ಹೇಳುವಂತ ಮಾತು, ಶಿಲ್ಪಿಯಾಗಿ ಸುಂದರವಾದಂಥ ರೀತಿಯಲ್ಲಿ ಭೂಮಿಯನ್ನ ವೈಭವದ ರೀತಿಯಲ್ಲಿ ಉಂಟು ಮಾಡಿದವನು ನಾನೇ. ಆದರೆ ಸೈತಾನ ಹೇಳುವಂತಹದ್ದು, ಪ್ರಪಂಚದ ಎಲ್ಲಾ ವೈಭವಗಳು ನನ್ನದು ಎಂಬುದಾಗಿ ಆತನು ಹೇಳ್ತಾನೆ. ಆತನು ಯಾವಾಗಲೂ ಸ್ವಾರ್ಥಿ. ನನ್ನದು, ನಾನೇ ಉಂಟು ಮಾಡಿದೆ, ನಾನೇ ಮಾಡಿದೆ, ನನ್ನದು, ಇವೆಲ್ಲ ನನ್ನದು ಆತನು ಹೇಳುವಂತ ಮಾತು. ನೋಡ್ರಿ, ಶಿಲ್ಪಿಯಾಗಿದ್ದುಕೊಂಡು ಪ್ರತಿ ದಿನವೂ ಆನಂದಿಸುತ್ತಾ ಈ ವೈಭವಗಳನ್ನ ನೋಡುತ್ತಾ ಆನಂದ ಪಡ್ತಾ ಇದ್ದಂಥವನು ನಾನು. ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ಎಂಬುದಾಗಿ ಸ್ವತಃ ದೇವರೇ ಆ ಮಾತನ್ನ ಆತನು ಹೇಳ್ತಾನೆ. ಇದಕ್ಕೆ ಪೂರಕವಾಗಿ ಕೀರ್ತನೆಗಳು 104ನೇ ಕೀರ್ತನೆ 104ನೇ ಕೀರ್ತನೆ 24ನೇ ವಚನ ಹೀಗೆ ಹೇಳ್ತದೆ, ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳೆಲ್ಲ ಜ್ಞಾನದಿಂದಲೇ ಮಾಡಿದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುವುದು. ನಿನ್ನ ಆಸ್ತಿ ಯಾವುದು? ಈ ವೈಭವಗಳೇ. ಏನು ಆ ಭೂಮಿಯನ್ನ ಆದಿಕಾಂಡದಲ್ಲಿ ಉಂಟು ಮಾಡಿದನೋ, ಯಾವ್ಯಾವ ರೀತಿಯಲ್ಲಿ 6 ದಿನಗಳು ಇನ್ಕ್ಲೂಡಿಂಗ್ ಮ್ಯಾನ್ ಆತನು ಉಂಟು ಮಾಡಿದಂಥ ಸೃಷ್ಟಿ, ಅದರ ಬಗ್ಗೆ ಆತನು ಬರೆಯುವಾಗ ಅದು ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ, ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಆದ್ರೆ ಯೇಸು ಸ್ವಾಮಿಯನ್ನ ಕರ್ಕೊಂಡು ಹೋದಂತ ಸೈತಾನ ಹೇಳುವಂತ ಮಾತು, ಇದೆಲ್ಲ ನನ್ನದೇ. ಇಬ್ರಿಯ ಗ್ರಂಥಕರ್ತಕನು 1ನೇ ಅಧ್ಯಾಯ 10ನೇ ವಚನದಲ್ಲಿ ಬರೀತಾನೆ, ಕರ್ತನೆ, ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದಿ, ಗಗನ ಮಂಡಲವು ನಿನ್ನ ಕೈಕೆಲಸವಾಗಿದೆ ಅಂತ ಕರ್ತನಿಗೆ ಈ ಪ್ರಪಂಚದ ವೈಭವವನ್ನ ತೋರಿಸುವಂತವನು ಈ ಸೈತಾನ ಆಗಿದ್ದಾನೆ. ಈ ವೈಭವ ಇದೆಲ್ಲ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಎಲ್ಲ ಈ ಇಬ್ರಿಯರ ಪತ್ರಿಕೆಯಲ್ಲಿ ಒಂದು ಪದ ಬಳಸಿದೆ, 7ನೇ ಅಧ್ಯಾಯ 26ನೇ ವಚನದಲ್ಲಿ, ಆಕಾಶ ಮಂಡಳಿಗಿಂತಲೂ ಉನ್ನತದಲ್ಲಿರುವಾತನು, ಆಕಾಶ ಮಂಡಲಕ್ಕಿಂತಲೂ ಉನ್ನತವಾಗಿರುವಂಥವನು, ಆತನು ಸೃಷ್ಟಿಯಲ್ಲಿ ಆನಂದ ಪಟ್ಟಂಥವನು, ಸೃಷ್ಟಿಯನ್ನು ಉಂಟು ಮಾಡಿ ಅದರಲ್ಲಿ ಆನಂದ ಪಟ್ಟಂಥವನು. ಸೈತಾನನಿಗೆ ಗೊತ್ತಿದೆ, ನನ್ನ ಪಕ್ಕದಲ್ಲಿ ನಿಂತಿರುವ ಆತನು ದೇವಕುಮಾರನು ಎಂಬುದಾಗಿ ಸೈತಾನನಿಗೆ ಗೊತ್ತಿದೆ. ಆದರೂ ಆತನು ಹೇಳುವಂತ ಮಾತು, ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿದ.
ತೋರಿಸಿ ಅಂದ್ರೆ ಅರ್ಥ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಯಾವುದನ್ನ? ಆ ಪ್ರಪಂಚದ ವೈಭವಗಳನ್ನ ಯೇಸು ಸ್ವಾಮಿ ಸಹ ಆತ ನೋಡ್ತಾ ಇದ್ದಾನೆ. ಆದ್ರೆ ಕೊನೆಯದಾಗಿ ಆತನು ಹೇಳ್ತಾನೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲ ನಿನಗೆ ಕೊಡುವೆನು. ಒಂದೇ ಒಂದ್ಸಲ ನೀನು ನನಗೆ ಸಾಷ್ಟಾಂಗ ಬಿದ್ದು, ಅಂದರೆ ನೀನು ನನ್ನನ್ನು ಆರಾಧಿಸಿದರೆ, ಸಾಷ್ಟಾಂಗ ಬಿದ್ದು ಎಂಬುದಾಗಿ ಹೇಳುವಾಗ ಅದು ಬನ್ನಿರಿ, ಕೀರ್ತನೆಗಾರನು ಬರೀತಾನೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗ ಬೆರಗಿ ಆತನನ್ನ ಆರಾಧಿಸೋಣ. ಶರಣಾಗತಿ, ತಮ್ಮನ್ನ ಒಪ್ಪಿಸಿಕೊಡುವಿಕೆ, ಸಾಷ್ಟಾಂಗವಾದಂತ ಒಂದು ಸಂಗತಿ. ಈ ಸಾಷ್ಟಾಂಗ ನೋಡುವಾಗ ಈ ಭೂಲೋಕದಲ್ಲಿ ಅನೇಕರಿಗೆ ಇಂಥ ಒಂದು ನಮಸ್ಕಾರಗಳನ್ನ ಅವ್ರು ಮಾಡ್ತಾರೆ. ಸಾಮಾನ್ಯವಾಗಿ ಈ ಋಷಿ ಮುನಿಗಳು, ಸ್ವಾಮೀಜಿಗಳು, ಅವರು ಒಂದು ಸ್ವಲ್ಪ ಹೆಸರುವಾಸಿಗಳಾಗಿದ್ರೆ ಅವರಿಗೆ VIP ಗಳು ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ನೀವೇ ದೇವರು ಎಂಬುದಾಗಿ ಅವರನ್ನು ಆರಾಧಿಸ್ತಾರೆ, ಅವರನ್ನು ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದರಲ್ಲಿ ಒಂದು ನನ್ನ ಸಾಕ್ಷಿಯು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. 1979 ಇಸ್ವಿ ನನ್ನ ಫಸ್ಟ್ ಇಂಟ್ರಿಗೆ ಆದಿಚುಂಚನಗಿರಿ ಆ ಮಠದಲ್ಲಿ ಒಂದು ಇಂಟರ್ವ್ಯೂ ಇತ್ತು ನನಗೆ. ಆಗ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆ ಉನ್ನತವಾದಂಥ ಒಂದು ಸ್ಥಾನಮಾನದಲ್ಲಿ ಇದ್ದಂಥವರು, ಆ ಒಂದು ಸಂಸ್ಥೆಗೆ ಅಧಿಪತಿಗಳಾಗಿ ಅವರು ಒಂದು ಸಮಾಜಕ್ಕೆ ದೇವರಾಗಿ ಅವರನ್ನ ಆರಾಧನೆ ಮಾಡ್ತಾ ಇದ್ರು. ನಾವು 4 ಜನ ಇಂಟ್ರಿಗೆ ಹೋದ್ವಿ. ಆ ಇಂಟ್ರ್ಯೂ ಹೋಗ್ಲಿಕ್ಕಿಂತ ಮೊದಲು ಅವರು ತಮ್ಮ ಸಂದರ್ಶನಕ್ಕೆ ನಮ್ಮನ್ನ ಬರಮಾಡಿಕೊಂಡ್ರು. ಅವರಿದ್ದಂಥ ಒಂದು ಸ್ಥಳಕ್ಕೆ ಹೋದಾಗ ನನ್ನ ಜೊತೆಯಲ್ಲಿದ್ದಂಥ 3 ಜನ ಅವರಿಗೆ ಈ ರೀತಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವರ ಬಗ್ಗೆ ಅವರು ವಿಚಾರಣೆ ಮಾಡಿದ್ರು. ಅವರು ಯಾವ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅವರು ಬಂದಿದ್ರು. ನಾನು ಹಾಗೆ ನನ್ನ ಫೈಲ್ ಹಿಡ್ಕೊಂಡು ನಾನು ಹಾಗೆ ನಿಂತಿದ್ದೆ. ನನ್ನ ಹೆಸರು ಅವರು ಕೇಳಿದ್ರು. ನನ್ನ ಹೆಸರನ್ನ ಕೇಳಿದ ತಕ್ಷಣ ನನ್ನ ಹೆಸರು ವಿಲಿ ಚಾರ್ಲ್ಸ್ ಎಂಬುದಾಗಿ ಹೇಳಿದ ತಕ್ಷಣ ಅವರಿಗೆ ಗೊತ್ತಾಯ್ತು ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥವನು ಎಂಬುದಾಗಿ. ಅವ್ರು ಏನೂ ಮಾತಾಡ್ಲಿಲ್ಲ. ಎಲ್ಲರಿಗೂ ಅವ್ರಿಗೆ ವಿಶ್ ಮಾಡಿ ಪ್ರಸಾದ ಸ್ವೀಕರಿಸಿ ನೀವು ಇಂಟರ್ವ್ಯೂ ಫೇಸ್ ಮಾಡಿ ಹೋಗಿ ಅಂದ್ರು. 3 ಜನಕ್ಕೆ ಕೆಲಸ ಸಿಕ್ತು, ನನಗೆ ಕೆಲಸ ಸಿಕ್ಲಿಲ್ಲ. ಒಂದು ವೇಳೆ ಆ ದಿನ ನಾನು ಇವತ್ತು ನೆನ್ಸ್ಕೊತಾ ಇದ್ದೀನಿ, ಒಂದು ವೇಳೆ ಆವತ್ತು ನಾನು ಅಡ್ಡ ಬಿದ್ದಿದ್ದರೆ, ನಾನು ಒಬ್ನೇ ನನ್ನ ಸಬ್ಜೆಕ್ಟ್ಗೆ ನಾನು ಒಬ್ನೇ ಇಂಟರ್ವ್ಯೂ ಹೋಗಿದ್ದೆ, ಒಂದು ವೇಳೆ ಅಡ್ಡ ಬಿದ್ದಿದ್ದರೆ ನನಗೆ ಕೆಲಸ ಸಿಗ್ತಾ ಇತ್ತು. ಆ ಕೆಲಸ ಸಿಕ್ಕಿದ್ದರೆ ಈ ಸೇವೆಗೆ ಬರುವಂತ ಅವಕಾಶವೇ ಇರ್ತಾ ಇರಲಿಲ್ಲ. ಅವರ ಹಾಗೆ ಆ ಒಂದು ಕಸ್ಟಮ್ಗೆ, ಒಂದು ವೇಳೆ ಆ ಪರಿಸರಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂತ ಒಂದು ಸಂಗತಿ ಆಗ್ತಾ ಇತ್ತೇನು. ಆದ್ರೆ ದೇವರ ಉದ್ದೇಶ ಹಾಗೆ ಇರ್ಲಿಲ್ಲ ಪ್ರಿಯರೇ. ನನ್ನನ್ನು ನೋಡುವಂಥವ್ರು ಯಾರು ಇರ್ಲಿಲ್ಲ. ಅಡ್ಡ ಬಿದ್ದಿದ್ರೆ ನನ್ನನ್ನ ಒಂದು ವೇಳೆ ಯಾಕೆ ಬಿದ್ದೆ ಅಂತ ಯಾರು ಕೇಳುವಂಥವ್ರು ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಯಾರಿಗೂ ಕಾಣದೇ ಇರುವಂತ ಅವರ ಒಂದು ಕೊಠಡಿ, ಅಲ್ಲಿ ಅಡ್ಡ ಬೀಳುವಾಗ ಬಹುಶಃ ನನಗೆ ಕೆಲಸ ಸಿಕ್ತಿತ್ತನೋ ಏನೋ. ಆದ್ರೆ ದೇವರ ಚಿತ್ತ, ನಾನು ಅವರಿಗೆ ಅಡ್ಡ ಬೀಳಲಿಲ್ಲ. ಆದ್ರೆ ಈ ಸೇವೆಗೆ ದೇವರು ನನ್ನನ್ನು ಆಗಲೇ ಆತನು ನೇಮಿಸಿಕೊಂಡಿರುವಾಗ ನನಗೆ ಗೊತ್ತಿಲ್ಲ, ನಾನು ಈ ಸೇವೆಗೆ ಬರ್ತೇನೆ ಎಂಬುದಾಗಿ ನನಗೂ ಗೊತ್ತಿಲ್ಲ. ಆದ್ರೆ ದೇವರು ಅದಕ್ಕೆ ಅವಕಾಶ ಮಾಡಿಕೊಡದೆ ನನ್ನನ್ನ ಇನ್ನೂ ಉನ್ನತವಾದಂತ ಸ್ಥಾನಮಾನಕ್ಕೆ ದೇವರು ಕರ್ಕೊಂಡು ಹೋಗಿ ಆತನು ರಿಟೈರ್ಡ್ ಆಗ್ಲಿಕ್ಕೆ ಆಗುವಂತೆ ಕೃಪೆ ಮಾಡಿದಂತ ದೇವರು, ತನ್ನ ಸೇವೆಗೆ ನನ್ನನ್ನ ಆತನು ಕರೆದಂತ ದೇವರು, ಇವತ್ತು ನಾನು ಆತನಿಗೆ ಸಾಷ್ಟಾಂಗವರೆಗೆ ಆತನನ್ನು ಆರಾಧಿಸಬೇಕಾಗಿದೆ. ಆರಾಧಿಸ್ತಾ ಇದ್ದೇನೆ. ಹೌದು ಪ್ರಿಯರೇ, ಒಂದು ವೇಳೆ ಯೇಸು ಸ್ವಾಮಿಯನ್ನೇ ರಾಜಾದಿ ರಾಜನು, ಕರ್ತಾದಿ ಕರ್ತನು, ನೀತಿವಂತನು, ಎಲ್ಲದರ ಮೇಲೆ ಅಧಿಕಾರವನ್ನ ಹೊಂದಿದಂಥವನಿಗೆ ಸೈತಾನ ಕೇಳ್ತಾನೆ, ನೀನು ನನಗೆ ಅಡ್ಡ ಬೀಳು ಎಂಬುದಾಗಿ. ಪ್ರಿಯರೇ, ಅನೇಕ ವೇಳೆ ನಾವುಗಳು ಈ ಲೋಕದ ಅಧಿಪತಿಯಾದಂಥ ಸೈತಾನನ ಮಾತುಗಳನ್ನ ಕೇಳಿ ನಮ್ಮ ಸೃಷ್ಟಿಕರ್ತನನ್ನೇ ನಾವು ಮರೆತು
ಸೈತಾನನಿಗೆ ನಮ್ಮನ್ನು ಒಪ್ಪಿಸಿಕೊಡುವಂತವರಾಗಿದ್ದೇವೆ ಪ್ರಿಯರೇ. ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂಥವರು ನಾವು, ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನಡ್ಕೊಳ್ಳುವಂಥವರು ನಾವು. ಸೈತಾನನ ಮಾತನ್ನ ತೆಗೆದು ಹಾಕದೆ, ಸೈತಾನನಿಗೆ ಒಳಪಟ್ಟು ಸೈತಾನನು ಬೋಧಿಸುವಂತ ಸಂಗತಿಗಳನ್ನ ಒಪ್ಪಿಕೊಂಡು ಮಾಡುವಂತ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಉಂಟು. ಎಚ್ಚರಿಕೆಯಿಂದಿರೋಣ ಪ್ರಿಯರೇ, ಎಚ್ಚರಿಕೆಯಿಂದಿರೋಣ. ದೇವರ ವಾಕ್ಯ ಎಷ್ಟು ಸ್ಪಷ್ಟ ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಸೈತಾನನೇ ನೀನು ತೊಲಗಿ ಹೋಗು. ಎರಡು ಶೋಧನೆ ಮಾಡುವಾಗ ದೇವರ ವಾಕ್ಯ ಹೇಳಿ ಆತನನ್ನ ಸೋಲಿಸಿದಂಥವರು ಈಗ ತನ್ನ ಪವರ್, ನಾನು ಯಾರು ಎಂಬುದಾಗಿ ತೋರಿಸುವಂತಹ ದೇವರು, ಸೈತಾನನೇ ತೊಲಗಿ ಹೋಗು ಎಂಬುದಾಗಿ. ತೊಲಗಿ ಹೋಗು, ಈ ಪದವನ್ನ ಯೇಸು ಸ್ವಾಮಿ ಬಳಸ್ತಾರೆ. ನಾಶವಾಗಿ ಹೋಗು ನೀನು ಎಂಬುದಾಗಿ ಹೇಳುವಂತಹ ಮಾತು. ತೊಲಗಿ ಹೋಗು, ಕಣ್ಣ ಮುಂದೆ ನಿಂತುಕೊಳ್ಳಬೇಡ ಎಂಬುದಾಗಿ ಗದರಿಸುವಂತ ದೇವರು, ತನ್ನ ಶಕ್ತಿಯನ್ನ ತನ್ನ ಪವರ್ ಅನ್ನು ತೋರಿಸುವಂತ ದೇವರು. ತೊಲಗಿ ಹೋಗು. ಮುಂದೆ ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನಿಗೆ. ಎಜ್ಕೇಲನು ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯದಲ್ಲಿ ಆತನ ಸೃಷ್ಟಿ ಕ್ರಮದಲ್ಲಿ ಒಬ್ಬನು, ಈ ದೇವದೂತನು ಕೆರೂಬಿಯನಾಗಿದ್ದಂಥವನು, ಈ ಸೈತಾನನು. ಆತನ ವರ್ಣನೆಯನ್ನು ನೋಡುವಾಗ ಅದ್ಭುತವಾದಂಥ ವರ್ಣನೆ, ದೇವರಿಂದ ಸೃಷ್ಟಿಸಲ್ಪಟ್ಟಂಥವನು. ಆದರೆ ಗರ್ವದಿಂದ ದೇವರನ್ನೇ ಮೀರಿಸುವಂತ ಸ್ಥಾನಮಾನಕ್ಕೆ ಹೋಗಬೇಕೆಂಬುದಾಗಿ ಬಯಸಿದಂಥವನು, ಉನ್ನತ ಸ್ಥಾನ, ನಾನೇ ದೇವರು ಎಂಬುದಾಗಿ ಹೇಳಿಕೊಂಡಂಥವನನ್ನ ದೇವರ ಪರಿಶುದ್ಧ ಪರ್ವತದಿಂದ ಹೊಲಸನ್ನಾಗಿ ಆತನನ್ನ ತಳ್ಳಿಬಿಟ್ಟಂತ ದೇವರು. ಅದಕ್ಕಾಗಿ ಯೇಸು ಸ್ವಾಮಿ ಉಪಯೋಗಿಸುವಂತ ಪದ, ನಿನ್ನ ದೇವರಾಗಿರುವ, ನಿನ್ನನ್ನು ಉಂಟು ಮಾಡಿರುವಂತ ದೇವರು, ಆ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಬರದದೆ ಎಂಬುದಾಗಿ ಆತನು ಹೇಳಿದ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 16ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನೀವು, ಅಂದರೆ ಇಸ್ರಾಯೇಲರಿಗೆ ದೇವರು ಹೇಳುವಂತ ಮಾತು, ನೀವು ಮಸ್ಸದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸದಂತೆ ಇನ್ನು ಮುಂದೆ ಮಾಡಬೇಡಿರಿ. ನಿಮ್ಮ ದೇವರಾಗಿರುವ ಯೆಹೋವನು ನಿಮಗೆ ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸಬೇಕು. ಆತನು ಹೇಳುವಂತ ಮಾತು. ಹಾಗಾದ್ರೆ ಪ್ರಿಯರೇ, ನಾವಿಲ್ಲಿ ನೋಡುವ ಪ್ರಕಾರ ದೇವರು ಆತನನ್ನ ಇಲ್ಲಿಯವರೆಗೂ ಪರೀಕ್ಷೆ ಮಾಡಿ ಶೋಧಿಸಿದಂತ ಈ ಸೈತಾನನಿಗೆ ದೇವರು ಹೇಳುವಂತ ಮಾತು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಆರಾಧನೆಗೆ ಯೋಗ್ಯನಾದಂತ ಒಬ್ಬನೇ ಒಬ್ಬನು, ಆತನು ನಮ್ಮ ಕರ್ತನಾದಂತ ಯೇಸು ಸ್ವಾಮಿ ಒಬ್ಬನೇ. ಆತನು ತಂದೆಯಾದ ದೇವರು, ಮಗನಾದಂತ ಕ್ರಿಸ್ತನು, ಆತನೊಬ್ಬನನ್ನೇ ಆರಾಧಿಸಬೇಕು. ಇಡೀ ಸೃಷ್ಟಿ ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆತನನ್ನು ಆರಾಧಿಸೋಣ. ಭಕ್ತನಾದಂತ ದಾವೀದನು ಹೇಳ್ತಾನೆ, ಬನ್ನಿರಿ, ಅಂದ್ರೆ ಎಲ್ಲರೂ, ಸರ್ವ ಜನರು ಆತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ನಾವು ವಾಕ್ಯದಲ್ಲಿಯೂ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾದ್ರೆ ಇಂಥ ದೇವರನ್ನ ನಾವುಗಳು ಆರಾಧನೆ ಮಾಡುತ್ತಾ ಆತನೊಬ್ಬನನ್ನೇ ನಾವು ಅಡ್ಡ ಬಿದ್ದು ನಾವು ಆತನಿಗೋಸ್ಕರ ನಾವು ಆತನನ್ನು ಆರಾಧಿಸುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಪ್ರಿಯರೇ. ಹೀಗಾದ ಮೇಲೆ ನನ್ನ ಮುಂದಿನ ಸಂದೇಶದಲ್ಲಿ, ಹಾಗಾದ್ರೆ ಸರ್ವಶಕ್ತನು, ಸರ್ವ ಸೃಷ್ಟಿಗೆ ಒಡೆಯನು ಆದಂತ ಯೇಸು ಸ್ವಾಮಿ ಈ 3 ಶೋಧನೆಗಳಿಗೆ ಒಳಗಾದಂತದ್ದು ಯಾಕೆ? ಮಾನವನಾಗಿ ಇದ್ದಂತ ದೇವಕುಮಾರನು ಮಾನವರು ಅನುಭವಿಸಬೇಕಾದಂತ ಎಲ್ಲ ಶೋಧನೆಗಳನ್ನ ಮನುಷ್ಯನಾಗಿಯೇ ಆತನು ಅನುಭವಿಸಿದ್ದು ಯಾಕೆ? ಸೈತಾನನು ನನ್ನನ್ನು ಬಂದು ಪರೀಕ್ಷೆ ಮಾಡ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ತನ್ನನ್ನು ಒಪ್ಪಿಸಿಕೊಟ್ಟ ಶೋಧನೆಗೆ ಯಾಕೆ? ವೈ?
ಈ ಪ್ರಶ್ನೆಯೊಡನೆ ನನ್ನ ಮುಂದಿನ ಸಂದೇಶದಲ್ಲಿ ಈ ಕನ್ಕ್ಲೂಷನ್ ಅನ್ನ, ಯಾಕೆ ಶೋಧನೆಗೆ ಒಳಗಾಗುವಂತ ಪ್ರಮೇಯ ಬೇಕಿತ್ತ? ಎಸ್, ಬೇಕಿತ್ತು. ಯಾಕೆ ಅನ್ನುವಂಥದ್ದನ್ನ ನನ್ನ ಮುಂದಿನ ಸಂದೇಶದಲ್ಲಿ ನಿಮಗೆ ತಿಳಿಸುವಂತವನಾಗಿದ್ದೇನೆ. ಹಾಗಾದ್ರೆ ಪ್ರಿಯರೇ, ಈ 3 ಶೋಧನೆಗಳನ್ನ ಸೈತಾನನ ಮೇಲೆ ಯೇಸು ಸ್ವಾಮಿ ಜಯವನ್ನ ಪಡೆದು ಆ ಜಯವನ್ನ ನಮಗೆ ಆತನ ಅರ್ಪಿಸಿಕೊಟ್ಟಿದ್ದಾನೆ. ಇಂಥ ಕರ್ತನನ್ನ ಅಡ್ಡ ಬಿದ್ದು ಆರಾಧಿಸುತ್ತಾ ಆತನು ಬರುವ ತನಕ ನಂಬಿಗಸ್ತರಾಗಿ ಜೀವಿಸ್ಲಿಕ್ಕಾಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.